ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಿನ್ನೆ ರಾತ್ರಿ ಜೋರು ಮಳೆ ಬಂದು ಇವತ್ತು ಕರೆಂಟ್ ಇಲ್ಲ ಆಯ್ತಾ. ಆಬ್ವಿಯಸ್ಲಿ ನಮ್ಮ ಅದೊಂದು ಸತ್ಯ ಸಂಗತಿ ನಮ್ಮದು. ಒಂದು ಚೂರು ಗಾಳಿ ಮಳೆ ಬಂದರೆ ಕರೆಂಟ್ ಹೋಗ್ತದೆ. ಆದರೆ ಲೈನ್ ಮ್ಯಾನ್ಗಳನ್ನು ಖಂಡಿತ ಬೈಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ಅವರು ಅಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತಾರೆ. ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಇವತ್ತು ಸೌತೆಕಾಯಿ ಹುಳಿ ಮೆಣಸಿನ ಕುದಿಲು ಅಂತ ಹೇಳ್ತೇವೆ ನಾವು, ಅದನ್ನು ಮಾಡುವ ಅಂತ ಹೊರಟಿದ್ದೆ. ನೋಡಿ, ಸೌತೆಕಾಯಿಯನ್ನು ವಿಜಿಲ್ ಹಾಕಿಸಿಕೊಂಡಿದ್ದೆ, ಉಪ್ಪು ಬೆಲ್ಲ ಎಲ್ಲ ಹಾಕಿ. ಕರೆಂಟ್ ಬಂದ ನಂತರವೇ ಕಾಯಿ ಕೆರೆದು ಕಡಿವ ಅಂತ ಅಂದ್ಕೊಂಡಿದ್ದೆ. ನನ್ನ ಅದೃಷ್ಟಕ್ಕೆ 12 ಗಂಟೆ ಆದರೂ ಕರೆಂಟ್ ಬರಲಿಲ್ಲ. ಪ್ಲಾನ್ ಬಿ ರೆಡಿ ಮಾಡ್ಕೊಂಡಿದ್ದೆ, ಎಂತ ಇಲ್ಲ, ಓಟೆ ಹುಳಿಯನ್ನು ನೀರಲ್ಲಿ ನೆನೆ ಹಾಕಿದ್ದೆ. ಕರೆಂಟ್ ಬರದಿದ್ದರೆ ಇದೇ ಸೌತೆಕಾಯಿ, ಮಂಗಳೂರು ಸೌತೆಕಾಯಿಯನ್ನು ಬೋಳ್ ಸಾರು ಮಾಡೋದು ಅಂತ ಅಷ್ಟೇ. ಅದಿಲ್ಲದಿದ್ದರೆ ಇದು ಎಂತ ಮಾಡೋದು ಅಲ್ವಾ. ಹಾಗೆ ಇನ್ವರ್ಟ್ರಲ್ಲಿ ಕಡಿಬೋದು, ಮಿಕ್ಸಿಗೆ ಹಾಕಿ ಕಡಿಬೋದು. ಆದರೆ ಎಂತ ಅಂತ ಹೇಳಿದರೆ ನಿನ್ನೆ ರಾತ್ರಿಯಿಂದಲೇ ಕರೆಂಟ್ ಇಲ್ಲದ ಕಾರಣ ಎಷ್ಟು ಉಂಟು ಅಂತ ಗೊತ್ತಿಲ್ಲ. ಇರಲಿ. ಸೊ ಈಗ ಸೌತೆಕಾಯಿ ಬೋಳ್ ಸಾರು ಮಾಡೋದು. ಅದರ ಜೊತೆ ಈ ಬ್ಲಾಗಲ್ಲಿ ನಾನು ನನ್ನ ಮಗನಿಗೆ 18ನೇ ತಾರೀಕಿಗೆ 5 ವರ್ಷ ಆಗ್ತದೆ. ಅದೊಂದು ಅವನ ಬರ್ತ್ಡೇ ನಾವೇ ಮನೆಯಲ್ಲಿ ಸೆಲೆಬ್ರೇಟ್ ಮಾಡೋದು. ಅದರ ಒಂದಷ್ಟು ತಯಾರಿಗಳನ್ನು ಕೂಡ ಹಾಕ್ತಾನೆ. ಬಹುಶಃ ಈ ವ್ಲಾಗ್ 19 ಅಥವಾ 20ನೇ ತಾರೀಕಾಗಿ ಬರ್ಬೋದು ಅಂತ ಅನ್ನಿಸ್ತದೆ. ನಾಳೆ ನಾಡ್ದೆಲ್ಲ ನಾನು ಬ್ಲಾಗ್ ಹಾಕ್ಲಿಕ್ಕೆ ಹೋಗೋದಿಲ್ಲ, ನಿಮಗೂ ಕಾಣೋದಿಲ್ಲ. ಆಗ ಈ ಬ್ಲಾಗ್ ನೋಡೋ ಗೊತ್ತಾಗ್ತದೆ ಯಾಕೆ ಹಾಕಲಿಲ್ಲ ಅಂಥೇಳಿ. ಹಾಗೆ ಒಂದಷ್ಟು ತಯಾರಿಗಳನ್ನೆಲ್ಲ ಮಾಡ್ಕೊಳ್ತೇನೆ. ಇವತ್ತು 17, ಹಾಗೆ 18ಕ್ಕೆ ಸಂಜೆ ಸೆಲೆಬ್ರೇಟ್ ಮಾಡೋ ಕಾರಣ ಹಗಲಿಡೀ ಸ್ವಲ್ಪ ತಯಾರಿ ಇರ್ತದೆ. ಆ ತಯಾರಿಯನ್ನು ನಾನು ಈ ಬ್ಲಾಗಲ್ಲಿ ಹಾಕ್ತೇನೆ. ಬನ್ನಿ ಬ್ಲಾಗನ್ನು ನೋಡ್ತಾ ಹೋಗುವ. ಈಗ ಸೌತೆಕಾಯಿ ಹುಳಿಮೆಣಸಿನ ಕೊದಿಲಿಗೆ ನಾನು ಹೋಳನ್ನು ಕೊರೆದುಕೊಂಡದ್ದಾದ್ರಿಂದ ಸೌತೆಕಾಯಿ ಹೋಳೆಲ್ಲ ದೊಡ್ಡ ಉಂಟಾಯ್ತಾ. ಬೋಳ್ ಸಾರಿಗೆ ಇಷ್ಟು ದೊಡ್ಡ ಬೇಕಾಗೋದಿಲ್ಲ, ಹೋಳುಗಳು ಸಣ್ಣದು ಸಾಕಾಗ್ತದೆ. ಈಗ ವಾಪಸ್ ಇದನ್ನು ಕುದಿಸ್ಬೇಕಷ್ಟೆ. ಯಾಕಂತ ಹೇಳಿದರೆ ನಾನು ಓಟೆ ಹುಳಿ ನೀರನ್ನು ಈಗ ಹಾಕ್ಕೊಳ್ಳೋದಲ್ಲ, ಅದೆಲ್ಲ ಹೀರಿಕೊಳ್ಬೇಕಲ್ಲ, ಹೋಳು ನೀರು ಎಲ್ಲ. ಹಾಗಾಗಿ ಈಗ ಇದನ್ನು ಗ್ಯೂಚ್ಕೊಳ್ತಾ ಇದ್ದೇನೆ. ಇನ್ನು ಇದಕ್ಕೆ ಇದನ್ನು ಹಾಕ್ಕೊಳ್ಳೋದು. ಇಬ್ಬರಿಗೆ ಕಿವಿಗೆ ಗಾಳಿ ಹೋಗಿದೆ ಆಯಿತಾ. ಆಚೆಯಿಂದ ಉಡಿದು ಈಚೆ ಬರೋದು ಬಡಿಯೋದು ಮಾಡ್ತಾ ಇದ್ದಾರೆ. ನಾನು ಹಠಕ್ಕೋಸ್ಕರ ಈ ಸಲ ವಾಷಿಂಗ್ ಮಿಷಿನಲ್ಲೇ ಬಟ್ಟೆ ತೊಳೆಯೋದು ಅಂತ ಕೂತಿದ್ದೇನೆ. ಕರೆಂಟ್ ಬರಲೇಬೇಕು ಕರೆಂಟ್ ಅಂಥೇಳಿ. ಯಾಕಂತ ಹೇಳಿದರೆ ನಾನು ಪ್ರತಿ ಸಲ ಕರೆಂಟ್ ಹೋದಾಗ ಕೈಯಲ್ಲಿ ತೊಳೆದು 1/4 ಗಂಟೆ ಆಗುವಾಗ ಕರೆಂಟ್ ಬರೋದು. ಇವತ್ತು ನಾನು ಹಠದಲ್ಲಿ ತೊಳೆಯೋದೇ ಕೂತಿದ್ದೇನಲ್ಲ, ಹಾಗಾಗಿ ಕರೆಂಟೇ ಬರಲಿಲ್ಲ. ಇರಲಿ, ಎಂತೆಲ್ಲ ಆಗ್ತದೆ ನೋಡುವ. ನೀವು ಅಂದ್ಕೊಳ್ಬೋದಲ್ಲ ಈಗಿನವರಿಗೆ ಎಷ್ಟು ಉದಾಸೀನ. ಮೊದಲು ನಾವೆಲ್ಲ ಕೈಯಲ್ಲೇ ಅಲ್ವಾ ಬಟ್ಟೆ ಎಲ್ಲ ತೊಳಿತಿದ್ದದ್ದು ಅಂಥೇಳಿ. ಉದಾಸೀನ ಅಂತೆಲ್ಲ, ಒಂದು ಸ್ಟ್ರಕ್ಚರಿಗೆ ಅಭ್ಯಾಸ ಆಗಿ ಬಿಡ್ತೇವೆ, ಮತ್ತು ಅದರಿಂದ ಹಿಂದೆ ಬರಲಿಕ್ಕೆ ಕಷ್ಟ ಆಗ್ತದೆ. ಆದರೆ ನನಗೆ ಪ್ರತಿ ಸಲ ಮಳೆಗಾಲದಲ್ಲಿ ಈಗ ಕರೆಂಟ್ ಎಲ್ಲ ಇರುವುದಿಲ್ಲಲ್ಲ ಬೆಳಗ್ಗಿನ ಹೊತ್ತು ಹೆಚ್ಚು, ನಾನು ದೊಡ್ಡ ಜನರ ಹಾಗೆ ಯಾರು ಕರೆಂಟಿಗೆ ಕಾಯೋದು, ನಾವು ಕೈಯಲ್ಲೇ ತೊಳೆಯುವ ಅಂತ ಹೇಳಿ ಬಿಳಿ ಬಟ್ಟೆ ಬೇರೆ, ಕಲರ್ ಬಟ್ಟೆ ಬೇರೆ, ಹೋಗ್ಲಿಕ್ಕಿರೋದನ್ನು ಬೇರೆ ಅಂತ ಸಪ್ರೇಟ್ ಮಾಡಿ ಎಲ್ಲ ತೊಳಿತಾ ಇತ್ತಾಯ್ತಾ. ಆದರೆ ಹಾಗೆಲ್ಲ ತೊಳೆದಾಗುವಾಗ ಪ್ರತಿ ಸಲವೂ ನನಗೆ ಅದನ್ನು ಇನ್ನೇನು ಒಣಗ್ಲಿಕ್ಕೆ ಹಾಕು ಅಂತ ಹೇಳೋ ಹೊತ್ತಿಗೆ ಕರೆಂಟ್ ಬರುತ್ತಾಯ್ತು. ಆಗ ನನಗೆ ಸಿಟ್ಟು ಬರ್ತಿತ್ತು, ಇನ್ನೊಂದು 1/4 ಗಂಟೆ ಕಾದಿದ್ರೆ ಆಗ್ತಿತ್ತಲ್ಲ ಅಂತ. ಪ್ರತಿ ಸಲವೂ ಹಾಗೆ ಆಗ್ತಿತ್ತಲ್ಲ. ಹಾಗಾಗಿ ಈ ಸಲ ಕರೆಂಟಿಗೋಸ್ಕರ ಕಾದೆ. ಈ ಸಲ ಕಾದತ್ತಲ್ಲ, ಹಾಗಾಗಿ ಕರೆಂಟ್ ಬರಲೇ ಇಲ್ಲ. ಇರಲಿ, ಈಗ ನಾನು ಈ ಬೋಳ್ ಸಾರಿಗೆ ಸಾಂಬಾರು ಪೌಡರ್ ಇತ್ತು, ಅದನ್ನು ಹಾಕಿದೆ. ಇನ್ನೊಂದು ಸ್ವಲ್ಪ ಮೆಣಸಿನ ಹುಡಿ ಹಾಕ್ಕೊಳ್ಳೋದು ಖಾರಕ್ಕೆ. ಆಗಲೇ ಹೇಳಿದಾಗೆ 18ನೇ ತಾರೀಕಿಗೆ ಇನ್ನಿಗೆ 5 ವರ್ಷ ತುಂಬುತ್ತದೆ. ಸುಮಾರು ಹಣ್ಣುಗಳಿತ್ತು, ಆ್ಯಪಲ್ ಮತ್ತು ದಾಳಿಂಬೆ, ಮೂಸಂಬಿ. ದಾಳಿಂಬೆ ಮತ್ತು ಆ್ಯಪಲ್ ಮತ್ತೊಂದು ಪೈನಾಪಲ್ ತರಲಿಕ್ಕೆ ಹೇಳಿದ್ದಾನೆ ಇವರಲ್ಲಿ. ಇದು 3 ಹಾಕಿ ಚಂದ ಇದನ್ನು ಸಣ್ಣ ತುಂಡು ಮಾಡಿ ಸಕ್ಕರೆ ಹಾಕಿ ಕರಗಿಸಿಡುವ ಸಕ್ಕರೆಯನ್ನು ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಆಮೇಲೆ ನಾಳೆ ಇದಕ್ಕೆ ವೆನಿಲಾ ಐಸ್ ಕ್ರೀಮ್ ಹಾಕಿ ಫ್ರೂಟ್ ಸಲಾಡ್ ಮಾಡ್ಬೋದಲ್ಲ. ಫ್ರೂಟ್ ಸಲಾಡ್ ಮಾಡಲಿಕ್ಕೆ ಮಾಡುವ ಅಂತ ಅಂದ್ಕೊಂಡಿದ್ದಾನೆ. ಸೊ ಇಲ್ಲಿ ಹಣ್ಣೆಲ್ಲ ಕುದಿಸ್ತಾ ಇದ್ದೇನೆ ನೋಡಿ. ಇವನು ಸಹ ನನ್ನ ಹೆಲ್ಪಿಗೆ ಕೂತಿದ್ದಾನೆ. ಅವನು ಸಹ ತುಂಡು ಮಾಡ್ತಾನಂತೆ. ಆದರೆ ಈಗ ವಿಡಿಯೋ ಆಗೋಲ್ಲಿವರೆಗೆ ಚೂರಿ ಹಿಡಿಬೇಡ ಅಂತ ಹೇಳಿದ್ದಾನೆ. ಯಾಕಂತ ಹೇಳಿದರೆ ಯೂಟ್ಯೂಬಲ್ಲಿ ಈ ಸಣ್ಣ ಮಕ್ಕಳ ಕೈಯಲ್ಲಿ ವೆಪನ್ ಉಂಟು
ತುಂಬ ಡೇಂಜರಸ್ ವೆಪನ್ ಅಂತ ನಮಗೆ ಅದು ರೇಟಿಂಗ್ ತೋರಿಸ್ತದೆ. ಈ ವಿಡಿಯೋ ಡಿಲೀಟ್ ಮಾಡಿ ಅಂತ ನೋಟಿಫಿಕೇಶನ್ ಕಳಿಸ್ತಾ ಇರ್ತದೆ. ಹಾಗಾಗಿ ಈಗ ವಿಡಿಯೋ ಮಾಡುವಲ್ಲಿವರೆಗೆ ಚೂರು ಹಿಡಿಬೇಡ ಅಂತ ಹೇಳ್ತೇನೆ. ಅಪ್ಪ ತೊಳಮನಿಲ್ಲ ಅಂತ ಹಾಗೆಲ್ಲ ಉದ್ದಿಬೇಡ, ಬೇರೆ ಮಾಡೋ ವ್ಯವಸ್ಥೆ. ಹಾಂ ಬಂದ್ಲಲ್ಲ, ಈಗ ಅವಳಿಗೆ ಸೈನ್ ಆರ್ಬೇಕಾಗ್ತದೆ. ಇಲ್ಲಿದ್ದಾಳೆ, ಎಲ್ಲಿಗೆ ಹೋದೆ ನೀನು? ಮನೆ ಬಂದೇಳು ಕಾಂಚನ ಇಂಥದಂಗೆ ದೂರ ಹೋದ್ದು ನೀನು. ಇವಳ ತಲೆಯಲ್ಲಿ ಮಲ್ಲಿಗೆ ಹೂ ನೋಡಿ ಆಯ್ತಾ. ಆಮೇಲೆ ನನ್ನ ತಲೆಯಲ್ಲಿ ಸಹ ಉಂಟು, ಇದು ಉಳ್ಳಾಲ್ಟಿ ಅಮ್ಮನ ಪ್ರಸಾದ ಆಯ್ತಾ. ನೋಡಿ ನಮ್ಮ ಪುಟ್ಟಣ್ಣ ಇಷ್ಟು ಆ್ಯಪಲ್ ಕೊಚ್ಚಿದ್ದಾನೆ ಕುತ್ಕೊಂಡು. ಚಂದ ಕೊಚ್ಚಿದಾನಲ್ಲ, ಒಂದೇ ರೀತಿ ಬಂದಿದೆ ಸಾಧಾರಣ. ನೀನು ಸಾಗೆ ಕೊಚ್ಚಬೇಕು. ನಾನು ಕೊಚ್ಚದಿಲ್ಲೇ ಉಂಟು. ನನ್ನ ಮಗ ನನಗೆ ಹೇಳಿಕೊಟ್ಟದ್ದೀಗ ಸುಬ್ಬಣ್ಣ. ಇವಳು ನೋಡಿ, ಇವಳು ಕುತ್ಕೊಂಡು ಆಪಲ್ ತಿಂತಿದ್ದಾಳೆ ಇಲ್ಲಿ ಶುಬ್ಬಿ. ಅಲ್ಲಿ ಹಾಕು ಇನ್ನು ದಾಳಿಂಬೆ ಕೊಚ್ಚಿ ಹಾಕುವ. ಕೊಚ್ಚಿ ಅಲ್ಲ, ಬಿಚ್ಚಿ ಹಾಕುವ. ಮೇಲಿನ ರೂಮ್ ಈ ಥರ ಉಂಟು. ಇದನ್ನು ಬ್ಯೂಟಿಫುಲ್ ಆಗಿ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಮಗನಿಗೋಸ್ಕರ ಹೇಗಾಗ್ತದೆ ಗೊತ್ತಿಲ್ಲ. ಕಂಪ್ಲೀಟ್ ಆದ ನಂತರ ತೋರಿಸ್ತೇನೆ. ಹಾಂ, ಸಕ್ಕರೆ ಹಾಕಿದ್ದೆ. ದಾಳಿಂಬೆ ಎಲ್ಲ ಬಿಡಿಸಿ ಹಾಕಿ ಇತ್ತು. ಈಗ ಸಕ್ಕರೆ ಹಾಕ್ಕೊಂಡಿದ್ದೇನೆ ಆಯಿತಾ. ಇದನ್ನು ಚೆಂದ ಮಿಕ್ಸ್ ಮಾಡೋದು. ಪೈನಾಪಲ್ ತಂದು ಆಗಬೇಕಷ್ಟೇ. ತಂದ ನಂತರ ಇದಕ್ಕೆ ಪೈನಾಪಲನ್ನು ಸಹ ಕೊಚ್ಚಿ ಹಾಕೋದು. ಇದನ್ನೀಗ ಫಸ್ಟ್ ಚೆಂದ ಮಿಕ್ಸ್ ಮಾಡಿ ಇಡೋದು. ಹಾಗೆ ಇದು ಕರಗಿಕೊಳ್ತದೆ ಎಲ್ಲ ಹಾಗೆ. ಮತ್ತು ಪೈನಾಪಲ್ ಕೂಡ ತಂದು ಹಾಕಿದಾಗ ಅದು ಕೂಡ ನೀರೆಲ್ಲ ಬಿಟ್ಟಾಗುವಾಗ ಚೆಂದ ಸಕ್ಕರೆ ನೀರಾಗ್ತದೆ. ಇಲ್ಲಿ ಅಣ್ಣ ತಂಗಿ ಎರಡು ಸಹ ಮೆಲ್ಲ ಕೈ ಹಾಕಿ ಒಂದೊಂದು ತಿಂತಿದ್ದಾರೆ. ಜಾತ್ರೆ ಎಫೆಕ್ಟ್ ನಮಗೆ. ಶೀತ ಬೇಕಷ್ಟು ಐಸ್ ಕ್ರೀಮ್ ಸ್ವಾಹ ಆಗಿದೆ. ನಗಡ್ತಾನೆ ನೋಡಿ ಅವನು ಕಳ್ಳೆಚ್ಚ. ಇಲ್ಲಿ ಗೋಡೆಯಲ್ಲೆಲ್ಲ ನಿಮಗೆ ಕಪ್ಪು ಕಪ್ಪು ಕಾಣ್ತಾ ಉಂಟಾ? ಹತ್ತಿರದಿಂದ ತೋರಿಸ್ತೇನೆ ನೋಡಿ. ಇದನ್ನು ನಾವು ಓಡುಳ ಅಂತ ಕರೆಯೋದಾಯ್ತಾ. ಇದು ಕಿವಿಯ ಒಳಗೆ ಹೋಗಿ ಕಚ್ತದೆ ಅಂತ ಒಂದು ಹೇಳ್ತಾರೆ. ಮತ್ತು ಆಗಿರಬಹುದು ಅಂತ ನನಗೆ ಕೂಡ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಮೈ ಮೇಲೆ ಬಂದ ತಕ್ಷಣ ನಮಗೆ ಗೊತ್ತಾಗೋದಿಲ್ಲಲ್ಲ. ಕುತ್ತಿಗೆ ಹತ್ರ ಹರಿದುಕೊಂಡು ಬರುವಾಗಲೇ ಗೊತ್ತಾಗೋದಾಯ್ತಾ. ಕಿವಿ ಹತ್ತಿರವೇ ನೀರು ಹೋಗ್ತಾ ಇರ್ತದೆ. ಈಗ ಸುಮಾರು ಸಲ ಆಯಿತು ನನಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗೋದು. ಉಂಟು ನಮ್ಮ ಮನೆಯ ಗೋಡೆಯಲ್ಲಿ ಫುಲ್ಲು ನೋಡಿ ಎಷ್ಟು ಉಂಟು ಅಂಥೇಳಿ. ಕಪ್ಪು ಕಪ್ಪು ಕಾಣ್ತಾ ಉಂಟಲ್ಲ, ಅದೆಲ್ಲ ಓಡು ಹುಳ ಆಯಿತಾ. ನೋಡಿ ಇಲ್ಲಿ ಎಲ್ಲ ಕಂಪ್ಲೀಟ್ ಉಂಟು. ಇನ್ನು ಇಲ್ಲಿ ಉಂಟು ನೋಡಿ, ಇಲ್ಲಿ ಸಹ ಉಂಟು. ಇಲ್ಲಿ ಕೂಡ ಲೈಟಿನ ಅಡಿಯಲ್ಲಿ ಉಂಟು. ಮೇಲೆವರೆಗೆ ಸ್ಪ್ರೆಡ್ ಆಗಿದೆ, ಅಷ್ಟುಂಟು ಆಯಿತಾ. ಹಾಗೆ ನಾನಿಲ್ಲಿ ಒಂದು ಸಿಂಗಾರದ ಮಾಲೆ ಕಟ್ತಾ ಇದ್ದೇನೆ. ಇದು 18ನೇ ತಾರೀಕು ನನ್ನ ಗಂಡನ ದೊಡ್ಡ ತಂಗಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಉಂಟು. ಸಿಂಗಾರ ಹೇಗೆ ಉಳಿದದ್ದಿತ್ತು, ಮಹಾಲಿಂಗೇಶ್ವರನಿಗೆ ಕಟ್ಟಿಕೊಟ್ಟು ಉಳಿದದ್ದಿತ್ತು ಸಿಂಗಾರ. ಅಲ್ಲಿ ಪೂಜೆಗೆ ಆಗ್ತದಲ್ಲ ಅಂತ ಹೇಳಿ ಕಟ್ತಾ ಇದ್ದೇನೆ. ಇದು ಒಂದು ವೆರೈಟಿ ಈಗ ಕಟ್ಟಿದ್ದು. ಇನ್ನು ಇದನ್ನು ಇಷ್ಟನ್ನು ತುಂಡು ಮಾಡಲಿಕ್ಕೆ ಉಂಟು. ಈ ಥರ ಜಸ್ಟ್ ಯು ಶೇಪಲ್ಲಿ. ಇದು ಈ ಥರ ಎರಡು ಬದಿ ಸಹ ಯು ಬರುವ ಹಾಗೆ ಕಟ್ಟಿಕೊಂಡು ಹೋಗ್ತಾ ಇದ್ದೇನೆ. ಮದುಮಕ್ಕಳಲ್ಲಿ ನಮಗೆ ಹವ್ಯಕ ಬ್ರಾಹ್ಮಣರಲ್ಲಿ ಮದುಮಕ್ಕಳಿಗೆ ಹಾರ ಬದಲಾಯಿಸುವಾಗ ಈ ಸಿಂಗಾರದ ಮಾಲೆಯನ್ನು ಮಾಡಿ ಹಾಕ್ತಾರೆ. ಅದಕ್ಕೆಲ್ಲ ಈ ಥರ ಕಟ್ತಾರೆ ಸಾಧಾರಣ. ಅವನು ಮಲಗಿದ್ದಾನೆ. ನಾನು ಮಲಗದಿದ್ದರೆ ನಾಳೆ ನಿಮಗೆ ಬರ್ಡೇಗೆ ಸರ್ಪ್ರೈಸ್ ಇಲ್ಲ ಅಂತ ಹೇಳಿದ್ದಾನೆ. ಹಾಗಾಗಿ ಅವನು ಮಲಗಿದ್ದಾನೆ. ಇವಳಿಗೆಂತ ಗೊತ್ತಾಗ್ತದೆ, ಎದ್ದು ಕೂತಿದ್ದಾಳೆ ನೋಡಿ, ಮಲಗಲೇ ಇಲ್ಲ. 10 ಗಂಟೆ ಆಗಿದೆ ಈಗ. ಸುಬ್ಬಿ, ಇದೀಗ ನಾನು 9:50ಕ್ಕೆ ಕಟ್ಲಿಕ್ಕೆ ಕೂತ ಸಿಂಗಾರ ಮಾಲೆ ಆಯಿತಾ. ಇಷ್ಟು ಉದ್ದ ಆಯ್ತು ನೋಡಿ. ಅಭ್ಯಾಸ ಇರುವವರು ಇನ್ನೂ ಸಹ ಫಾಸ್ಟ್ ಕಟ್ತಾರೆ. 10:30 ಆಯಿತು. 10:30 ಆಗುವಾಗ ನನಗೆ ಇಷ್ಟ ಆಯಿತು. ಎಷ್ಟು ಅಂತ ಹೇಳಿದ್ರೆ ನನ್ನ ಈ ಕೈ ಇಲ್ಲಿಂದ ಶುರುವಾಗಿ ಇಲ್ಲಿವರೆಗೆ ಇಷ್ಟು ಉದ್ದ, ಕೆಳಗೆವರೆಗೆ ಅಷ್ಟು ಉದ್ದ ಆಯಿತು. ಅಭ್ಯಾಸ ಇರುವವರು ಇನ್ನೂ ಫಾಸ್ಟಾಗಿ ಕಟ್ತಾರೆ. ನಾನು ಪುತ್ತೂರಿನ ಬ್ರಹ್ಮ ಕಲಶದ ಲೈವ್ ನೋಡಿಕೊಂಡು ಕಟ್ತಾ ಕೂತದ್ದಾಯ್ತಾ. ಇವತ್ತು ಇದು ಪುತ್ತೂರು ಬೇಡಿ ಮತ್ತು ರಥ ಎಳೆಯೋದಲ್ಲ, ರಥೋತ್ಸವ. ಪುಟ್ಟಕ್ಕ ನೋಡಿ ಇಲ್ಲೇ ಮಲ್ಕೊಂಡು ಪಾಪಚ್ಚಿ. ಇನ್ನು ಒಳಗೆ ಹೋಗಿ ಹಾಸಿಗೆಯಲ್ಲಿ ಮಲಗಿಸ್ಬೇಕಷ್ಟೇ ಇವಳನ್ನು ಆಯಿತಾ. ನಮ್ಮ ಇಲ್ಲಿ ಕೂತಲ್ಲಿ
ಇಲ್ಲಿ ನೋಡಿ, ಅಲ್ಲಿ ಲೈಟ್ ಕಾಣ್ತಾ ಉಂಟಾ? ಈಗ ಬೆಳಕು ಬರ್ತದೆ ಅಲ್ಲಿ. ಇದು ಈ ಪಾರ್ಟ್ ಆಯಿತಾ. ಇಲ್ಲಿ ಅಲ್ಲಿಂದ ಸುಡುಮದ್ದು ಹುಟ್ಟಿಸುವಾಗ ಬೆಳಕು ಬರ್ತದಲ್ಲ, ಅದು ಕಾಣ್ತದೆ. ನಿಮಗೆ ಸರಿಯಾಗಿ ತೋರಿಸ್ತೇನೆ ನಾನು. ನೋಡಿ ಅದೆಲ್ಲ ಅಲ್ಲಿ ಪುತ್ತೂರು ಜಾತ್ರೆ ಗದ್ದೆಯ ಲೈಟ್ ಇಲ್ಲಿಗೆ ಕಾಣೋದು. ಕೇಳ್ತಾ ಇರ್ಬೋದು ಅಂತ ಅಂದ್ಕೊಳ್ತೇನೆ ಶಬ್ದ. ನೋಡಿ ಬೆಳಕು ಅದುವೇ ಆಯಿತಾ. ಈಗ ಇವಳನ್ನು ಒಳಗೆ ಮಲಗಿಸೋದು ನಾನು. ಆಮೇಲೆ ಮೇಲೆ ಒಂದಷ್ಟು ಡೆಕೋರೇಷನ್ ಮಾಡಬೇಕು ಅಂತ ಆಗಲೇ ಹೇಳಿದ್ದೆಲ್ಲ, ಒಂದು ಕ್ಲಿಪ್ಪಿಂಗ್ ಹಾಕಿದ್ದೆಲ್ಲ, ಅಲ್ಲಿ ಹೋಗಿ ಇನ್ನೊಂದು ಫೈನಲ್ ಟಚ್ ಕೊಡಬೇಕು. ಬಲೂನ್ ನಾಳೆ ಊದಿ ಇಡೋದು. ಯಾಕಂತ ಹೇಳಿದರೆ ಇವತ್ತು ನನಗೆ ಊದುವಷ್ಟು ಶಕ್ತಿ ಇಲ್ಲ. ಊದಿ ಹಾಕಿದರೂ ಅದು ನಾಳೆಗಾಗುವಾಗ ಸಣ್ಣದಾಗ್ತದೆ. ಹಾಗಾಗಿ ಮುಖ ಎಲ್ಲ ಬೆವರಿ ಹೋಗಿದೆ. ಎಂಥ ಸೆಕೆಗಾಲ ತಡಿಲಿಕ್ಕಾಗೋದಿಲ್ಲ ಸೆಕೆ. ಹಾಗೆಲ್ಲ ಕತೆ. ಏನೋ ಒಂದು ವಿಷಯ ಹೇಳಬೇಕಿತ್ತು. ಸುಮಾರು ಜನ ಅಂದ್ಕೊಂಡಿದ್ದಾರೆ ಆಯಿತಾ, ನಾನು ಪುತ್ತೂರು ಜಾತ್ರೆಗೆ ಡೈಲಿ ಹೋಗ್ತೇನೆ ಅಂತ. ಯಾಕಂದರೆ ನನ್ನ ವ್ಲಾಗ್ ನೋಡಿ ನಾನು ಹೋದದ್ದು 2 ದಿವಸ ಜಾತ್ರೆ ಗದ್ದೆಗೆ ಮತ್ತು ದೇವಸ್ಥಾನಕ್ಕೆ. ಒಂದು ದಿವಸ ನಮ್ಮ ಆಫೀಸಿಗೆ ದೇವರು ಬರುವಾಗ ನಾನು ಹೋದದ್ದು. ನಾನು ಸುಮಾರು ಕ್ಲಿಪ್ಪಿಂಗ್ ಹಾಕ್ತೇನೆ ಅಂತ ಹೇಳಿದ್ರೆ ನನಗೆ ಇವರು ಕಳಿಸಿದ ಕ್ಲಿಪ್ಪಿಂಗನ್ನು ಯಾವುದೋ ಒಂದು ವಿಷಯಕ್ಕೋಸ್ಕರ ಹಾಕಿರ್ತೇನೆ ಬಿಟ್ಟರೆ ನಾನು ಡೈಲಿ ಪುತ್ತೂರು ಜಾತ್ರೆಗೆ ಹೋಗಲಿಲ್ಲ ಆಯಿತಾ. ಇನ್ನೆಂತ ಇವಳು ಜಾತ್ರೆ ಗದ್ದೆಯಲ್ಲೇ ಇರ್ತಾಳೆ ಅಂತೆಲ್ಲ ಅಂದ್ಕೊಳ್ಳೋದು ಬೇಡ. ಇಷ್ಟು ಸಣ್ಣ ಮಗಳನ್ನು ಕರ್ಕೊಂಡು ಜಾತ್ರೆ ಗದ್ದೆ ಸುತ್ತೋದು ಕ್ಷೇಮವೂ ಅಲ್ಲ, ಸುಲಭವೂ ಅಲ್ಲ ಆಯಿತಾ. ಆದರೆ ನನ್ನ ಗಂಡ ಮತ್ತು ಮಗ ಡೈಲಿ ಪೇಟೆ ಸವಾರಿ ಹೋಗಿದ್ದಾರೆ ದೇವರ ಹಿಂದೆ. ಮಗ 2 ದಿವಸ ಹೋಗಲಿಲ್ಲ. ನಾವು ಅದೇ ಸಂತೆ ಗದ್ದೆಗೆ ಹೋದ ದಿವಸ ಅವ್ನು ಹೋಗಲಿಲ್ಲ. ಅದು ಬಿಟ್ಟರೆ ಅವ್ರು ಡೈಲಿ ಹೋಗಿದ್ದಾರೆ. ಇವತ್ತು ರಥೋತ್ಸವಕ್ಕೂ ಅವನನ್ನು ಕಳಿಸ್ಲಿಲ್ಲ. ಅಷ್ಟು ಜನರ ರಶ್ಶನ ನಡುವೆ ಸಾಧ್ಯವೂ ಇಲ್ಲ. ಮತ್ತು ಇವರಿಗೆ ವಕೀಲರ ಸಂಘದ್ದು ಕುಡಿಯುವ ನೀರಿರ್ತದೆ ಪ್ರತಿ ವರ್ಷ, ನಮ್ಮ ವಕೀಲರ ಸಂಘದ್ದು ಲೆಕ್ಕದಲ್ಲಿ. ಸೊ ಅಲ್ಲಿ ಸಹ ಇರ್ತಾರೆ. ಆಮೇಲೆ ರಥ ಎಳೆಯುವಲ್ಲಿ ಎಲ್ಲ ಹೋಗ್ತಾರೆ. ಇವನನ್ನು ಕರ್ಕೊಂಡು ಹೋದ್ರೆ ಅಷ್ಟು ಸುಲಭ ಇಲ್ಲ. ಹಾಗಾಗಿ ಇವತ್ತು ಅವನನ್ನು ಬಿಟ್ಟು ಹೋಗಿದ್ದಾರೆ. ಇದು ಕತೆ ಆಯಿತಾ. ಸೊ 2 ಸಿಂಗಾರದ ಮಾಲೆ ರೆಡಿ ಆಯಿತು ನಾಳಿನ ಪೂಜೆಗೆ. ಇಲ್ಲಿ 3 ಗಾಡ್ರೇಜ್ ಉಂಟಲ್ಲ, ಅದರ ಎದುರು ಈ ಥರ ಒಂದು ಸ್ಕ್ರೀನ್ ಹಾಕುವ ಅಂತ ಅಂದ್ಕೊಂಡೆ. ಈ ಸ್ಕ್ರೀನು ನಮ್ಮ ಮಕ್ಕಳ ಎಲ್ಲ ಹುಟ್ಟುಹಬ್ಬದ ಆಚರಣೆಯಲ್ಲೂ ಕಂಡಿರಬಹುದು. ಈ ಸ್ಕ್ರೀನ್ ನಮ್ಮಲ್ಲಿ ಉಂಟು. ಇದು ಬಟ್ಟೆ, ಶೈನಿಂಗ್ ಕ್ರೇಪ್ ಮೆಟೀರಿಯಲ್ ಅದು. ಅದನ್ನು ಈ ಥರ ನಾನು ಡೆಕೋರೇಷನ್ಗೆಲ್ಲ ಉಪಯೋಗಿಸೋದಾಯ್ತು. ಇದ್ದದ್ರಲ್ಲೇ ನಾನು ಡೆಕೋರೇಷನ್ ಮಾಡೋದು. ಡೆಕೋರೇಷನ್ ಮಾಡಲಿಕ್ಕೆ ಅಂಥೇಳಿ ನಾನು ಪೇಟೆಯಿಂದ ಏನನ್ನೂ ತರಲಿಲ್ಲ. ಹ್ಯಾಪಿ ಬರ್ತ್ಡೇ ಅಂತ ಹೇಳೋ ಒಂದು ಹ್ಯಾಪಿ ಬರ್ತ್ಡೇ ಅಂತ ಸಿಗ್ತದಲ್ಲ ಕಾರ್ಡ್, ಈ ಥರ ಡೆಕೋರೇಷನ್ ಮಾಡಲಿಕ್ಕೆ, ಅದನ್ನು ಮಾತ್ರ ನಾನು ತಂದದ್ದು. ಆಮೇಲೆ ಎಲ್ಲ ಮನೆಯಲ್ಲಿರುವ ಐಟಮ್ ಮತ್ತು ಬಲೂನ್ ಕೂಡ ಹಾಗೆ ನಾನು ಪೇಟೆಯಿಂದ ತಂದದ್ದು. ಅಷ್ಟೇ ನಾನು ತಂದದ್ದು ಪೇಟೆಯಿಂದ. ಮತ್ತು ಎಲ್ಲವೂ ಮನೆಯಲ್ಲೇ ಇದ್ದಂಥದ್ದು. ಈ ಸ್ಕ್ರೀನು ಪ್ರತಿ ಸಲದ ಬರ್ತ್ಡೇಲೆಲ್ಲ ನಿಮಗೆ ಕಾಣ್ಬೋದು. ನಾನು ಪ್ರತಿ ಸಲ ಇದನ್ನೇ ಉಪಯೋಗಿಸೋದಾಯ್ತಾ. ಆಮೇಲೆ ಇಲ್ಲಿ ಕಟ್ಟಲಿಕ್ಕೆ ನಿಮಗೆ ಸರಳು ಥರ ಕಾಣ್ತಾ ಇರ್ಬೋದು. ನಾನೀಗ ಕಟ್ತಾ ಇರೋದು ಅದು ಉಂಟಲ್ಲ, ಒಂದು ಬದಿ ಎತ್ತರ ಉಂಟು ಸರಳು, ಇನ್ನೊಂದು ಬದಿ ಗಿಡ್ಡ ಉಂಟಾಯ್ತಾ. ಅದಕ್ಕೋಸ್ಕರ ನಾನು ಏನೇನೋ ಸರ್ಕಸ್ ಮಾಡಿ ಆಚೆಯಿಂದ ಈಚೆ ಎಲ್ಲ ತಗ್ಗು ಬರುವ ಹಾಗೆ ಬಳ್ಳಿ ಎಲ್ಲ ಕಟ್ಟಿ ಏನೇನೋ ಮ್ಯಾನೇಜ್ ಮಾಡಿ ಮಾಡ್ತಾ ಇದ್ದೇನೆ. ಆಮೇಲೆ ಒಂದು ಸೈಡ್ ಕಟ್ಟಿದ್ದು ಸರಿಯಾಗಲಿಲ್ಲ, ಇಲ್ಲಿ ಗ್ಯಾಪ್ ಜಾಸ್ತಿ ಆಯಿತು ಅಂತ ಹೇಳಿ ಪುನಃ ಆಚೆ ಸೈಡ್ ಕಟ್ಟೋದು, ಏನೇನೋ ಎಲ್ಲ ಮಾಡ್ತಾ ಇದ್ದೇನೆ ಸರ್ಕಸ್. ನಿಮಗೆ ಇಲ್ಲಿ ಕಾಣ್ತಾ ಇರಬಹುದು. ನನ್ನ ಮಗನಿಗೆ ನನ್ನಿಂದಾದ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಒಂದು ಆಸೆ ಅಷ್ಟೆ. ಅವನಿಗೆ ಬಲೂನ್ಸ್ ಅಂದ್ರೆಲ್ಲ ಇಷ್ಟ. ಅವನಿಗೆ ಕೊನೆ ಮೂಮೆಂಟ್ವರೆಗೂ ಒಂದೇ ಒಂದು ಚೂರು ಕ್ಲೂ ಸಿಗದ ಹಾಗೆ ಮಾಡಬೇಕು ಅಂತ ನಾನು ಅವನು ಮಲಗಿದ್ದಾಗ, ಅವನು ಇಲ್ಲದಾಗ ಎಲ್ಲ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಅವನು ನಿದ್ದೆ ಮಾಡಿದ್ದ. 10:45ಕ್ಕೆ ನಾನು ಇದು ಶುರು ಮಾಡಿದ್ದು. 10:45ರಿಂದ 11:15ರವರೆಗೆ ನನಗೆ ಈ ಸ್ಕ್ರೀನ್ ಸೆಟ್ ಮಾಡೋದು, ಅದಕ್ಕೆ ಗುಂಡು ಪಿನ್ ಹಾಕಿ ಸೆಟ್ ಮಾಡೋದು ಎಲ್ಲ ಕೆಲಸ ಆಗಿತ್ತು. 3 ಕ್ರೇಪ್ ಮೆಟೀರಿಯಲ್ನ ಬಟ್ಟೆ ಉಂಟು ನೋಡಿ ಸ್ಕ್ರೀನ್. ಇದು ಅಂತೂ ನಾನು ಹೇಗೆ ಪ್ಲ್ಯಾನ್ ಮಾಡಿದ್ದೇನೆ ಅದೇ ಥರ ಬರಬೇಕು ಅಂತ ನನಗೊಂದು ಮೈಂಡಲ್ಲಿ ಅದೇ ಥರ ಇತ್ತು. ಹಾಗಾಗಿ ಇಲ್ಲಿ ಮಾಡ್ತಾ ಇದ್ದೇನೆ. ಸ್ಕ್ರೀನ್ ಹಾಕುವ ಕೆಲಸ ಎಲ್ಲ ನಾನು ಒಬ್ಬಳೇ ಮಾಡಿದ್ದು. ಯಾಕಂತ ಹೇಳಿದರೆ ನನ್ನ ಯಜಮಾನರು ಪುತ್ತೂರು ರಥೋತ್ಸವಕ್ಕೆ ಹೋಗಿದ್ದರು. ಆಮೇಲೆ ಇದನ್ನೆಲ್ಲ ಮಾಡಲಿಕ್ಕೆ ನನಗೆ ಎಲ್ಲರನ್ನೂ ಹೆಲ್ಪ್ ಕೇಳಲಿಕ್ಕೂ ಇಷ್ಟ ಇರಲಿಲ್ಲ. ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ನಾನೇ ಮಾಡುವ ಅಂತ ಕೂಡ ಅಂದ್ಕೊಂಡು ಮಾಡ್ತಾ ಇದ್ದೇನೆ. ನೋಡಿ ಇಲ್ಲಿ ಕಟ್ಟಿದ್ದು ಸರಿಯಾಗಲಿಲ್ಲ ಅಂತ ವಾಪಸ್ ಬಿಡಿಸಿ ಎಲ್ಲ ಮಾಡ್ತಾ ಇದ್ದೇನೆ. ಆಮೇಲೆ ಇದ್ದದ್ರಲ್ಲಿ ಅವನಿಗೆ ಸರ್ಪ್ರೈಸ್ ಕೊಡುವ ಅಂತ ನನ್ನದೊಂದು ಆಲೋಚನೆ ಇದ್ದದ್ದು. ಹಾಗಾಗಿ ಅವನು ಮಲಗಿದ ಮೇಲೆ ಇದನ್ನೆಲ್ಲ ಕಟ್ತಾ ಇದ್ದೇನೆ. ಮೇಲಿನ ಕೋಣೆಗೆ ನಮಗೆ ಬರುವ ಪ್ರಮೇಯ ಇರುವುದಿಲ್ಲ.
ಮಕ್ಕಳು ಸಹ ಬರೋದಿಲ್ಲ ಅಲ್ಲಿ ಎಂಥ ಕೆಲಸ ಇಲ್ಲದ ಕಾರಣ. ಹಾಗಾಗಿ ನನಗೊಂದು ಧೈರ್ಯ ಇತ್ತು ಅವನು ಹೇಗೂ ಬರಲಿಕ್ಕಿಲ್ಲ ಅಂತೇಳಿ. 18ನೇ ತಾರೀಕಿಗೆ ಅವನ ಬರ್ಡೇ ಇದ್ದದ್ದು. 17ನೇ ತಾರೀಕು ನೈಟ್ ನಾನು ಇದನ್ನು ಮಾಡ್ತಾ ಇರೋದು. ಆಮೇಲೆ 18ನೇ ತಾರೀಕಿಗೆ ಅವನು ಪೂಜೆಗೆ ಹೋಗ್ತಾನೆ ಹೇಗಿದ್ದರೂ ಅವನ ದೊಡ್ಡತ್ತೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಗೆ. ಹಾಗಾಗಿ ಹಗಲು ನನಗೆ ಬಲೂನೆಲ್ಲ ಊದಿ ಕಟ್ಟಬಹುದು ಅಂತ ಧೈರ್ಯದಲ್ಲಿದ್ದೆ. ಮೇಂಟೈನ್ ಮಾಡಿದ್ದೇನೆ. ಸಕ್ಸಸ್ಫುಲ್ ಆಗಿದ್ದೇನಾ ಇಲ್ವಾ ಅಂತ ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗ್ತದೆ. ಸೊ ಈಗ ಇಷ್ಟು ಮಾಡಿದ್ದೇನೆ. ಒಂದು ಸ್ಕ್ರೀನ್ ಹಾಕಿ ಹ್ಯಾಪಿ ಬರ್ತ್ಡೇ ಅಂತ ಹಾಕಿ ಇಟ್ಟಿದ್ದೇನೆ. ಗೊತ್ತಿಲ್ಲ ಕರೆಕ್ಟ್ ಮಾಡಲು ಬಂತಾ ಇಲ್ವಾ ಅಂಥೇಳಿ. ನನಗಂತೂ ಬಚ್ಚಿತು. ಇಷ್ಟು ಸ್ಕ್ರೀನನ್ನು ಸೇರಿಸಿ ಆ ಬ್ಯಾನರ್ ಹ್ಯಾಪಿ ಬರ್ಡೇ ಅಂತ ಹಾಕುವಾಗಲೇ ನನಗೆ ಸುಸ್ತಾಯಿತು. ಗಂಟೆ 11:15. ನಾನಿನ್ನು ಮಲಗಬೇಕು. ನಾಳೆ ಬೆಳಿಗ್ಗೆ ಬೇಗ ಏಳಬೇಕು. ಸುಮಾರಷ್ಟು ಕೆಲಸಗಳು ಉಂಟಾಯ್ತಾ. ಈಗ ನಾನು ಮಲಗೋದು. ಇನ್ನೆಂತ ಇದ್ದರೂ ನಾಳೆ ನೋಡ್ಕೊಳ್ಳೋದು ಅಷ್ಟೇ. ಇಲ್ಲಿ ಮೇಲೆ ಲೈಟ್ ಹಾಕಿದ್ದೆ ತಡ, ಇಲ್ಲಿಗೂ ಓಡುಹುಳುಗಳು ಎತ್ತಿಕೊಂಡಿತ್ತು. ಎಂತ ಮಾಡಿದವಳು. ಓಹ್, ಈ ಕಡೆ ಇದ್ದಾರೆ ಅತಿಥಿಗಳು, ಈ ಕಡೆಯೂ ಇದ್ದಾರೆ. ನಾನು ಈ ಕಡೆ ನೋಡಲೇ ಇಲ್ಲ. ನಾನು ವಾಶ್ರೂಮಿನ ಲೈಟ್ ಹಾಕ್ತೇನೆ. ವಾಶ್ರೂಮಿನ ಅವಸ್ಥೆ ನೋಡಿ, ಕಂಪ್ಲೀಟ್. ಯಪ್ಪ ದೇವ್ರೆ, ನನಗೆ ಒಂಥರ ಇಡೀ ಮೈ ಎಂತ ಜುಮ್ ಹೇಳ್ತಾ ಉಂಟು, ಅಷ್ಟುಂಟು. ಇದನ್ನು ಹೇಗಪ್ಪ ಈಗ ನಾನು ಇಲ್ಲಿ ಲೈಟ್ ಆಫ್ ಮಾಡಿ ಈ ಕೋಣೆಗೆ ಬರೋದಿದ್ರೆ ಸಾಕು. ರಾತ್ರಿ ಕಿವಿಯೊಳಗೆಲ್ಲ ನುಗ್ಗದಿದ್ರೆ ಸಾಕು. ಇದನ್ನು ಮರ್ಯಾದೆಲಿ ಗುಡಿಸಿ ತೆಗೆದು ಒಳ್ಳೆದ ಅಂತ ಭಯವೇ ಆಗ್ತಾ ಉಂಟು ನನಗಂತೂ. ಅಷ್ಟುಂಟು. ಇದಕ್ಕೆ ಎಂಥ ಪರಿಹಾರ? ಯಪ್ಪೋ ದೇವ್ರೇ.